ಹೇಳಿ, ಸತ್ಯ ಸತ್ಯವೇ ಅಲ್ಲೇ? ಎಲ್ಲರೂ ಸಿದ್ಧ ಮಾಡಿದರೆ ಏನಾಯಿತು? ಸತ್ಯವನ್ನು ತೆಗೆದು ಹಾಕ್ಲಿಕ್ಕಾಗೋದಿಲ್ಲ. ಎಲ್ಲರೂ ಕೂಡಿ ಸುಳ್ಳನ್ನು ಸ್ಥಿರಗೊಳಿಸಲಿಕ್ಕಾಗೋದಿಲ್ಲ. ಅದು ಸತ್ಯ. ಇಂಥದೊಂದು ಅದ್ಭುತವಾದ ಸತ್ಯ ಈ ವಿಶ್ವದೊಳಗೆ ಏನದ, ಅದೇ ದೇವರು, ಅದೇ ಆತ್ಮ, ಅದೇ ವಿಶ್ವ. ಸತ್ಯವನ್ನು ಬಿಟ್ಟು ಇನ್ನೇನದ ಈ ಜಗತ್ತಿನೊಳಗೆ? ಅಸತ್ಯ ಎಲ್ಲಾದರೂ ಇದ್ರೆ ಇಟ್ ಈಸ್ ಇನ್ ದ ಮೈಂಡ್ ಆಫ್ ಮ್ಯಾನ್. ಎಲ್ಲಾದರೂ ಅಸತ್ಯ ಇದ್ರೆ ಅದು ಮನುಷ್ಯನ ತಲೆಯಾಗದ, ಜಗತ್ತಿನೊಳಗಿಲ್ಲ. ನಮ್ಮ ತಲೆಯಾಗ ಸತ್ಯ ಆದ. ನಾವು ಅಸತ್ಯವನ್ನು ಆರಾಧನಾ ಮಾಡ್ತೇವೆ ವಿನಃ ಅಸತ್ಯವನ್ನು ಶೋಧಿಸ್ತೇವೆ. ಆದರೆ ಸತ್ಯ ಅಸತ್ಯವಾಗೋದಿಲ್ಲ, ಅಸತ್ಯ ಸತ್ಯವಾಗೋದಿಲ್ಲ. ಹೆಂಗೆ ಸಿದ್ಧ ಮಾಡಬಹುದು? ಮಾತು ಜಾಣತನ ಇರ್ತದೆ. ಮನುಷ್ಯ ಬಹಳ ಹುಷಾರ, ಏನೆಲ್ಲ ಸಿದ್ಧ ಮಾಡಬಲ್ಲ, ಹೇಗೆ ಬೇಕಾದಾಗ ಸಿದ್ಧ ಮಾಡಬಲ್ಲ. ಅಷ್ಟು ಬುದ್ಧಿವಂತ. ಆದರೆ ಜಗತ್ತು ಹಂಗಿರಬೇಕಲ್ಲ. ನಮ್ಮ ಬುದ್ಧಿಯ ಮೇಲೆ ಸತ್ಯ ಅವಲಂಬಿಸಿಕೊಂಡಿಲ್ಲ, ಶುದ್ಧವಾದ ಎದೆಯ ಮೇಲೆ ಸತ್ಯ ಅವಲಂಬಿಸಿಕೊಂಡದ. ಅಕ್ಸೆಪ್ಟಬಿಲಿಟಿ, ಅದು ಸುಮ್ಮನೆ ಒಪ್ಪಗೋಬೇಕಷ್ಟೆ. ಅದನ್ನು ತಿಳ್ಕೋಬೇಕು, ಯಥಾವತ್ತಾಗಿ ಒಪ್ಪಿಕೋಬೇಕು. ಒಂದಿಬ್ಬರು ಹುಡುಗರಿದ್ರು, ಮಜಾ ಇರ್ತೀವಿ. ಒಂದಿಬ್ಬರು ಹುಡುಗರು, ಆ ಕಡೆಯಿಂದ ಒಬ್ಬರು ಬಹಳ ದೊಡ್ಡ ವಿಜ್ಞಾನಿಗಳು ಬರ್ತಾ ಇದ್ರು, ತತ್ವಜ್ಞಾನಿಗಳು ಬರ್ತಿದ್ರು. ಈ ಹುಡುಗರು ಜಗಳ ಮಾಡ್ತಿದ್ರು. ಮಜಾ ಹೆಂಗೆ ನೋಡಬೇಕು, ಬುದ್ಧಿವಂತ ಎಷ್ಟು ಇರ್ತಾರಂತ ಮಕ್ಕಳು, ಭಾರಿ ಬುದ್ಧಿವಂತ ಅವರು. ಒಬ್ಬ ಹುಡುಗ ಹೇಳ್ತಿದ್ದ, ಆ ಹುಡುಗರು ಜಗಳ ನಡೀತಿತ್ತು, ಸೂರ್ಯ ಬೆಳಿಗ್ಗೆ ದೂರ ಇರ್ತಾನೋ ಸಮೀಪ ಮಧ್ಯಾಹ್ನ ದೂರ ಇರ್ತಾನೋ, ಅಥವಾ ಬೆಳಿಗ್ಗೆ ಸಮೀಪ ಇರ್ತಾನೋ ಏನು ಮಧ್ಯಾಹ್ನ ಸಮೀಪ ಇರ್ತಾನೋ, ಇದರ ಬಗ್ಗೆ ಜಗಳ ಮಾಡ್ತಿದ್ರು, ತರ್ಕ ಮಾಡ್ತಿದ್ರು. ಅದು ನಿರ್ಣಯಕ್ಕೆ ಬರಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಅವರು ಪ್ರತಿಪಾದನೆ ಮಾಡೋ ರೀತಿ ಇಬ್ಬರು ಅಷ್ಟೇ ಬುದ್ಧಿವಂತರು, ಬಹಳ ಹುಷಾರ. ಅವ್ರನ್ನ ಬದಲು ಮಾಡೋದು ಬಹಳ ಕಷ್ಟ ಇತ್ತು. ಒಬ್ಬ ಏನು ಹೇಳ್ತದ್ದ, ಎಷ್ಟು ಸರಿಯಾಗಿ ಹೇಳ್ತದ್ದ, ಯಾವ ವಸ್ತು ಸಮೀಪ ಇರ್ತದೆ ಅದು ದೊಡ್ಡದು ಕಾಣಿಸ್ತದೆ. ವಸ್ತು ಸಮೀಪ ಬಂತು ಅಂದರೆ ದೊಡ್ಡದು ಆಗ್ತದೆ, ಕಾಣಿಸ್ತದೆ. ಅಂದರೆ ದೊಡ್ಡದು ಕಂಡತು ಅಂದರೆ ಸಮೀಪ ಇರ್ತದೆ, ಸಣ್ಣದ ಕಂಡತು ಅಂದರೆ ದೂರ ಇರ್ತದೆ. ಅದೇ ವಸ್ತು ಸಮೀಪ ಬಂದಾಗ ದೊಡ್ಡದಾಗ್ತದೆ, ದೂರ ಇತ್ತು ಅಂದರೆ ದೂರ ಹೋಯಿತು ಅಂದರೆ ಸಣ್ಣದಾಗಿರ್ತದೆ. ಸೂರ್ಯ ಬೆಳಿಗ್ಗೆ ಬಹಳ ದೊಡ್ಡವನಾಗಿ ಕಾಣಿಸ್ತಾನೆ, ಆದ್ದರಿಂದ ಬೆಳಿಗ್ಗೆ ಸಮೀಪ ಇರ್ತಾನೆ. ಮಧ್ಯಾಹ್ನ ಬಹಳ ಸಣ್ಣವನಾಗಿ ಕಾಣಿಸ್ತಾನೆ, ಆದ್ದರಿಂದ ಆತ ದೂರ ಇರ್ತಾನೆ. ಮಧ್ಯಾಹ್ನ ದೂರ, ಬೆಳಿಗ್ಗೆ ಸಮೀಪ. ಹೆಂಗೆ ಸಿದ್ಧ ಮಾಡ್ದ? ಬೆಳಿಗ್ಗೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿರ್ತದೆ ಸೂರ್ಯ, ಮಧ್ಯಾಹ್ನ ಸ್ವಲ್ಪ ಕಡಿಮೆ ಅನಿಸ್ತದೆ. ಎರಡನೇ ಹುಡುಗ ಹೇಳ್ದ, ಹಂಗಲ್ಲ, ಸೂರ್ಯ ಸಮೀಪ ಬಂದ ಅಂದ್ರೆ ಹೆಚ್ಚು ಉಷ್ಣ ಆಗ್ತದೆ. ಹೆಂಗಸರು, ಸೂರ್ಯ ತಂಪಾದ ಅಂದ್ರೆ ದೂರದ ನಂತರ ಅದರ ಅರ್ಥ ಸೂರ್ಯ ದೂರ ಹೋದ ತಂಪಾಗ್ತದೆ, ಅಷ್ಟು ಬಿಸಿಲಿರುವುದಿಲ್ಲ. ಸೂರ್ಯ ಸಮೀಪ ಬಂದ ಉಷ್ಣತೆ ಹೆಚ್ಚಾಗ್ತದೆ. ಮಧ್ಯಾಹ್ನ ಆಗ್ತದೋ ಮುಂಜಾನೆ ಆಗ್ತದೋ ನೀನೇ ಹೇಳಲ್ಲ ಅಂದ. ಆದ್ದರಿಂದ ಮುಂಜಾನೆ ದೂರ ಇರ್ತಾನೆ, ಮಧ್ಯಾಹ್ನ ಸಮೀಪ ಇರ್ತಾನೆ ಸೂರ್ಯ. ಬುದ್ಧಿ ಹೆಂಗದ ಇಬ್ಬರು. ತತ್ವಜ್ಞಾನಿ ಅವ ವಿಜ್ಞಾನಿ ಬಂದ, ಇವರಿಬ್ಬರದು ಅವರು ಹೇಳಿದರು, ನೀವು ದೊಡ್ಡವರು ಬಂದ್ರಿ ಬಹಳ ಒಳ್ಳೇದಾಯಿತು, ಹೇಳಿ ನಿರ್ಣಯ ಕೊಡಿ ಅಂದರು. ಅವ್ರಿಗೆ ಆಶ್ಚರ್ಯ ಆಯಿತು. ಎರಡು ಹುಡುಗರು, ಇಂಥ 8-10 ವರ್ಷದ ಹುಡುಗರು, ಇಂಥ ಬುದ್ಧಿವಂತಿಕೆ ಇದ್ರೆ ಏನು ಬೇಕಾದ ಸಿದ್ಧ ಮಾಡಬಹುದು ಇವರು. ಸತ್ಯ ಏನಾಕಿರೋದ್ಲಕ್ಕೆ ಅದು ಪ್ರಶ್ನೆ ಇಲ್ಲ, ಸಿದ್ಧ ಮಾಡುವ ರೀತಿ ಅದಲ್ಲ. ಹಿಂಗೆ ಬೇಕಾದ ಮಾಡಬಹುದು ಮನುಷ್ಯ. ಪೂರ್ವ ಓದು ಪಶ್ಚಿಮ ಮಾಡಬಹುದು, ಪಶ್ಚಿಮ ಓದು ಪೂರ್ವ ಮಾಡಬಹುದು ಅಂದ ಮಾತ್ರಕ್ಕೆ
ಸತ್ಯ ಅವರನ್ನ ಸ್ವೀಕರಿಸ್ತು ಅಂತಲ್ಲ, ಅಥವಾ ಅವರು ಸತ್ಯವನ್ನ ಸಂಶೋಧಿಸಿ ಸ್ವೀಕರಿಸಿದರು ಅಂತೂ ಅಲ್ಲ. ನಮ್ಮ ಬುದ್ಧಿಯ ಮೇಲೆ ಜಗತ್ತು ನಿಂತಿಲ್ಲ, ಜಗತ್ತನ್ನು ತಿಳಿದುಕೊಳ್ಳೋದರ ಮೇಲೆ ನಮ್ಮ ಬುದ್ಧಿಯ ಚಾಕಚಕ್ಯತೆ ಇರೋದದ. ನಾವು ಯಥಾವತ್ತಾಗಿ ತಿಳ್ಕೋಬೇಕು, ಹೇಗದ ಹಾಗೆ ತಿಳಿದುಕೊಳ್ಳಬೇಕು. ಅಂಥದಕ್ಕೆ ಧರ್ಮ ಅಂತ ಆಲ್ಬರ್ಟ್ ಸ್ಕ್ವಿಝರ್ ಬಹಳ ಚಂದ ಮಾತನ್ನ ಹೇಳಿದ. ಸತ್ಯಾತ್ ನಾಸ್ತಿ ಪರೋ ಧರ್ಮ. ನಮ್ಮಲ್ಲೂ ಭಾರತ ದೇಶದಾಗ ಸತ್ಯ ನಾಸ್ತಿ ಪರೋ ಧರ್ಮ. ಸತ್ಯದಂಥ ಧರ್ಮ ಯಾವುದದ? ಸತ್ಯವೇ ಧರ್ಮ. ಸತ್ಯ ಬಿಟ್ಟು ಧರ್ಮ ಅನ್ನೋದೇ ಇಲ್ಲ. ಧರ್ಮ ಸತ್ಯ ಅಲ್ಲಾದ ಬಳಿಕ ಧರ್ಮ ಹೆಂಗ ಧರ್ಮವಾಗಿರ್ತದೆ? ಸತ್ಯವನ್ನ ಪೋಷಿಸಲಾರದಂಥ ಧರ್ಮ ಅದು ಹೆಂಗ ಧರ್ಮವಾಗ್ತದೆ? ಸುಳ್ಳಿನ ಮೇಲೆ ಧರ್ಮವನ್ನು ಕಟ್ಟಲಿಕ್ಕಾಗ್ತದೇನು? ಕಟ್ಟಿದ ಧರ್ಮ ಅದು ಉಳಿತದೇನು? ಆ ಬಳಿಕ ಸತ್ಯವನ್ನು ಯಾರಾದರೂ ತರಲಿಕ್ಕಾಗ್ತದೇನು? ಅದು ಇರೋದು ಹೇಗದ ಹಾಗಿರೋದು, ಯಾವಾಗಲೂ ಇರೋದು ಅದೇ ಧರ್ಮ. ಆದ ಬಳಿಕ ಧರ್ಮವನ್ನು ತರೋದೆಲ್ಲಿದ, ರೂಪಿಸೋದೆಲ್ಲಿದ? ಅದು ಇರೋದು. ಸತ್ಯಾತ್ ನ ಅಸ್ತಿ ಧರ್ಮ ಪರಃ. ಸತ್ಯಕ್ಕಿಂತ ಭಿನ್ನವಾದಂಥ ಒಂದು ಧರ್ಮ ಇಲ್ಲ, ಅಥವಾ ಧರ್ಮವೇ ಇಲ್ಲ. ಇಂಥ ಸತ್ಯ, ಅಪ್ರತಿಮವಾದ ಸತ್ಯ, ಅದನ್ನು ಮನುಷ್ಯನೇ ನೀನು ಪ್ರೀತಿಸು, ಅದೇ ಧರ್ಮ. ಆಚಾರ ರೂಪ ಧರ್ಮ ಸತ್ಯಾಚಾರ. ನಿನ್ನ ಆಸೆಗಾಗಿ ಏನನ್ನಾದರೂ ಸಿದ್ಧ ಮಾಡಬೇಡ, ಸತ್ಯವನ್ನು ವಿರೋಧಿಸಿ ಸಿದ್ಧ ಮಾಡಬೇಡ. ದೇವರ ಅದಾನಂತರ ಹೇಳು, ಇಲ್ಲ ಅಂತಾರೆ ಹೇಳು, ನಿನ್ನ ಪ್ರಕಾರ ಆಗೋದಿಲ್ಲ. ನೀ ಎಲ್ಲ ಹೇಳ್ದೆ ಅಂದ ಕೂಡಲೇ ಇಲ್ಲದಾಗ್ತದೇನು? ಅದ ಅಂದ ಕೂಡಲೇ ಇರುವಂಗಾಗ್ತದೇನು? ಇದ್ರೆ ದೇವರು ಇದ್ದೇ ಇರ್ತಾನೆ. ಸತ್ಯವೇ ದೇವರಾದ ಬಳಿಕ ಇಲ್ಲಂತ ಹೇಳೋರು ಹೆಂಗ? ಸತ್ಯವೇ ದೇವರು. ಒಬ್ರು ಬಹಳ ಚಲೋ ತತ್ವಜ್ಞಾನಿಗಳು ಒಂದು ಮಾತು ಹೇಳ್ತಾರೆ, ಮನುಷ್ಯನೇ ಎಲ್ಲ ಇಲ್ಲಂತ ಹೇಳಬಹುದು, ಆದರೆ ಇಲ್ಲಂತ ಇಲ್ಲಂತ ಹೇಳಲಿಕ್ಕೆ ಆಗ್ತದೇನು? ಸ್ವಲ್ಪ ವಿಚಾರ ಮಾಡಂಗದು. ಎಲ್ಲ ಇಲ್ಲಂತ ಹೇಳ್ಬೋದು, ಇದು ಇಲ್ಲ ಅಂತ ಸಿದ್ಧ ಮಾಡಿ ಬಿಡಬಹುದು. ಆದರೆ ಸಿದ್ಧ ಒಬ್ಬದಾನಲ್ಲ, ಅವನ್ನ ಇಲ್ಲಂತ ಹೆಂಗೆ ಸಿದ್ಧ ಮಾಡೋರು? ಯಾಕೆ? ಅವನ ಇಲ್ಲಂತ ಸಿದ್ಧ ಆದ ಬಳಿಕ ಸಿದ್ಧ ಮಾಡೋರು ಯಾರು ಹೇಳಿ? ಐ ಡು ನಾಟ್ ಎಕ್ಸಿಸ್ಟ್, ನಾ ಇಲ್ಲ ಅಂತ ಹೇಳಬೇಕಾದರೂ ತಾನಿರಬೇಕು. ನಾನು ಇಲ್ಲ ಅಂತ ಅನ್ಬೇಕಾದ್ರೂ ನಾ ಇರಬೇಕಲ್ಲ. ನಾನೇ ಇಲ್ಲಾದ ಬಳಿಕ ನಾ ಇಲ್ಲ ಅಂತ ಹೇಳಾಮ ಯಾರು? ಏನೇ ಹೇಳು ಮನುಷ್ಯನೇ, ಅದ ಅಂತ ಹೇಳು, ಇಲ್ಲ ಅಂತ ಹೇಳು, ಎರಡೂ ಹೇಳಬೇಕಾದರೆ ಒಂದು ವಸ್ತು ಇರಬೇಕಾಗ್ತದಲ್ಲ, ಅದೇ ಸತ್ಯ. ಅದು ಸತ್ಯ. ಆದ್ದರಿಂದ ಸತ್ಯ ದೇವರು ಅಂತ ಆದರೆ ಇಲ್ಲ ಅಂತ ಸಿದ್ಧ ಮಾಡಕ್ಕೆ ಬರೋದಿಲ್ಲ. ಸತ್ಯ ಯಾವಾಗಲೂ ಸತ್ಯವೇ. ಅದೇನು ಹಾಕಿರೋಲ್ಲ, ಹೆಸರು ಬೇರೆ ಬೇರೆ, ಆದರೆ ಸತ್ಯ ಬೇರೆ ಬೇರೆ ಅಲ್ಲ. ಸತ್ಯ ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಅಮೇರಿಕನ್ರಿಗೂ ಅಷ್ಟೇ, ಜಪಾನಿಗಳಿಗೂ ಅಷ್ಟೇ. ಜಗತ್ತಿನಾಗ ಸತ್ಯ ಒಂದು ದೇಶದಿಂದ ಒಂದು ದೇಶಕ್ಕೆ ಬದಲಾಗೋದಿಲ್ಲದ, ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಬದಲಾಗೋದಿಲ್ಲ. ಸತ್ಯ ಯಾವಾಗಲೂ ಅಚಲ. ಅದನ್ನು ಬದಲು ಮಾಡಕ್ಕೆ ಹೆಂಗೆ ಬರ್ತದೆ? ಯಾಕೆ? ಅದು ಸತ್ಯ. ಇಂಥ ಸತ್ಯವನ್ನು ಸ್ವಲ್ಪ ನಾವು ಪರಾಮರಿಸಬೇಕು. ಮಾತಿನಲ್ಲಿ ಸತ್ಯ, ಕೆಲಸಗಳಲ್ಲಿ ಸತ್ಯ, ವಿಚಾರದಲ್ಲಿ ಸತ್ಯ ಮೂಡಿಸಿಕೊಳ್ಳುವುದದ. ಮಾತಿನಲ್ಲಿ ಸತ್ಯ, ಕೆಲಸದಲ್ಲಿ ಸತ್ಯ, ಆ ಬಳಿಕ ಮನಸ್ಸಿನಲ್ಲಿ ಸತ್ಯ. 3 ಹಂತದಲ್ಲಿ ಸತ್ಯವನ್ನು ಗ್ರಹಿಸೋದಕ್ಕೆ
ತಿಳಿಸೋದಕ್ಕೆ, ಸತ್ಯವನ್ನು ತುಂಬೋದಕ್ಕೆ, ಸತ್ಯವನ್ನು ಪ್ರೀತಿಸೋದಕ್ಕೆ ಸತ್ಯಾಚಾರ. ಇದು 4ನೇದ್ದು. 3ರಲ್ಲೂ ತುಂಬಬೇಕು. ನಮ್ಮ ಕೆಲಸಗಳು ಸತ್ಯ ಇರಬೇಕು, ನಮ್ಮ ಮಾತು ಸತ್ಯ ಇರಬೇಕು, ಮಾತು ಸತ್ಯ ಇರಬೇಕು, ಮತಿ ಸತ್ಯವನ್ನು ಗ್ರಹಿಸ್ತಾ ಇರಬೇಕು. ಆಭಾಸ ಇರಬಾರದು, ಆಭಾಸ ಇರಬಾರದು. ಆದರೆ ಸತ್ಯ ಯಾವುದು ಅಂತ ಹಂಗ ಸುಲಭವಾಗಿ ಕಾಣಿಸೋದಿಲ್ಲ, ಸಂಶೋಧಿಸಬೇಕಾಗ್ತದೆ, ನಿರೀಕ್ಷಿಸಿ ನೋಡಬೇಕಾಗ್ತದೆ. ಒಮ್ಮೊಮ್ಮೆ ದೂರಿನ ವಸ್ತು ಹೆಂಗೋ ಕಾಣಿಸ್ತದೆ, ಆದರೆ ಸತ್ಯವೇ ಇರೋದಿಲ್ಲ. ಕಂಡದ್ದೆಲ್ಲವೂ ಸತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ನಮಗೆ ಭಾಸಾದದ್ದೆಲ್ಲವೂ ಸತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ. ಸಮೀಪ 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 ಹೋಗಿ ನೋಡಬೇಕಾಗ್ತದೆ. ಮನಸ್ಸನ್ನು ಮುಕ್ತಗೊಳಿಸಿ ತಿಳ್ಕೋಬೇಕಾಗ್ತದೆ. ಆವಾಗ ಸತ್ಯದ ಭಾನ ಬರಕ್ಕೆ ಶುರುವಾಗ್ತದೆ. ಇಲ್ಲದಿದ್ರೆ ಗೊತ್ತಾಗೋದಿಲ್ಲ. ಒಂದೇನೋ ಕಥೆ ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತದ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರಿದ್ರು. ವ್ಯಾಸ ಎಷ್ಟು ಚಂದ ಬರಿತಾನ ನೋಡಬೇಕು. ಎಂಥ ಸುಂದರ ಸುಂದರ ಕಥೆಗಳನ್ನು ರಚನಾ ಮಾಡ್ಯಾನ. ಆಗ್ಯಾವ ಇಲ್ಲವ ಪ್ರಶ್ನೆ ಅಲ್ಲ, ಎಷ್ಟು ಮಜಾ ಬರದಾನ. ದ್ರೋಣಾಚಾರ್ಯರಿದ್ರು. ಅವರ ಶಿಷ್ಯರು ಪ್ರಧಾನವಾಗಿ ಇಬ್ಬರು. ಯಾರು? ಧರ್ಮ ಮತ್ತು ಧರ್ಮನ ತಮ್ಮಂದಿರು, ದುರ್ಯೋಧನ ತಮ್ಮಂದಿರು. ಇವರಿಬ್ಬರಿಗೆ ಗುರು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಬಹಳ ಜ್ಞಾನಿ ಮನುಷ್ಯ, ಬಹಳ ಅನುಭವಿ ಎಲ್ಲ ಕ್ಷೇತ್ರಗಳಲ್ಲಿ, ಬಹಳ ದೊಡ್ಡ ಮನುಷ್ಯ, ಆಚಾರ್ಯ. ದ್ರೋಣಾಚಾರ್ಯ ಇಬ್ಬರನ್ನ ಕರೆದು ಒಂದು ದಿವಸ ಹೇಳಿದ, ಇಬ್ಬರನ್ನ ಸ್ವಲ್ಪ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ವಿಚಾರ ಮಾಡಿ ಇಬ್ಬರನ್ನ ಕರೆದು ಹೇಳಿದ. ಧರ್ಮನ್ನ ಮೊದಲ ಹೇಳಿದ, ನೋಡು ಧರ್ಮ, ಈ ಪಟ್ಟಣದಲ್ಲಿ ಹೋಗು, ಈಗೇನು ರಾಜಧಾನಿ ಅದ ಇಲ್ಲೆಲ್ಲ ತಿರುಗಾಡು, ತಿರುಗಾಡಿ ಈ ನಾಡಿನೊಳಗೆ, ಈ ಮಹಾನಗರದೊಳಗೆ ಯಾರಾದರೂ ಅತ್ಯಂತ ಕೆಟ್ಟವರಿದ್ದರೆ ಅವರು ಯಾರು ಅನ್ನೋದನ್ನು ಗೊತ್ತಚ್ಚಿಕೊಂಡು ಬಾ ಅಂತ ಹೇಳಿದರು. ಯಾರಿಗೆ? ಧರ್ಮಗ. ಕೆಟ್ಟವರು ಯಾರದಾರ ಈ ನಾಡಿನೊಳಗೆ ಅಥವಾ ಈ ಪಟ್ಟಣದೊಳಗೆ, ಅವರನ್ನು ಹುಡುಕಾಡಿ ಅವ್ರನ್ನ ತಿಳ್ಕೊಂಡು ಬಾ ಅಂತ ಕಳಿಸಿಕೊಟ್ರು. ದುರ್ಯೋಧನಿಗೆ ಹೇಳಿದರು, ಈ ಊರಾಗ ಅತ್ಯಂತ ಛಲೋ ಯಾರದಾರ ಅವರನ್ನು ಹುಡುಕಾಡಿ ಅವ್ರನ್ನ ಗುರುತಿಸಿಕೊಂಡು ಬಾ ಅಂತ ತಿಳ್ಕೊಂಡು ದುರ್ಯೋಧನಿಗೆ ಹೇಳಿದರು. ಇಬ್ಬರು. ಒಬ್ಬರಿಗೆ ಧರ್ಮಗೇನು ಹೇಳಿದರು, ಕೆಟ್ಟವರು ಯಾರದಾರ ಇದನ್ನ ತಿಳ್ಕೊಂಡು ಬಾ. ದುರ್ಯೋಧನಿಗೆ ಹೇಳಿದರು, ಛಲೋ ಜನ ಯಾರದಾರ ಈ ಊರಾಗ ಅವ್ರನ್ನ ತಿಳ್ಕೊಂಡು ಬಾ ಅಂತ ಹೇಳಿದರು. ಇಬ್ಬರು ಹೊರಟ್ರು. ದಿವಸ ತುಂಬ ತಿರುಗಾಡಿದರು, ಜನರನ್ನ ಭೇಟಿಯಾದರು, ಬಹಳ ಪರಿಶ್ರಮ ಮಾಡಿದರು. ಎಲ್ಲ ಮಾಡಿ ಕೊನೆಗೊಮ್ಮೆ ಧರ್ಮ ಬಂದ. ಎಲ್ಲ ನೋಡಿ ಧರ್ಮ ಬಂದ. ಆವಾಗ ದ್ರೋಣಾಚಾರ್ಯ ಕೇಳಿದರು, ಏನಪ್ಪ ಅತಿ ಕೆಟ್ಟ ಮನುಷ್ಯ ಸಿಕ್ಕೇನು ನಿನಗೆ ಅಂತ ಕೇಳಿದರು. ಆವಾಗ ಧರ್ಮ ಹೇಳ್ದ, ಮಹಾನುಭಾವರೇ, ಆಚಾರ್ಯರೇ, ಊರನ್ನೆಲ್ಲ ನಾನು ತಿರುಗಾಡಿದೆ, ಸಾವಿರಾರು ಜನರನ್ನ ಭೇಟಿಯಾದೆ. ಎಲ್ಲರಲ್ಲಿ ಎಂಥ ಒಳ್ಳೆ 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 ಗುಣಗಳದಾವ. ಅದನ್ನೆಲ್ಲ ನೋಡಿದರೆ ನನ್ನೊಳಗೆ ಗುಣ ಇಲ್ಲ ಅಂತ ಗೊತ್ತಾಯಿತು. ನಾನೇ ಗುರುಗಳೇ ಅತ್ಯಂತ ಕೆಟ್ಟ ಮನುಷ್ಯ ಯಾರಾದರೂ ಇದ್ದರೆ, ಯಾರಲ್ಲಿ ಹೆಚ್ಚು ದೋಷಗಳದಾವ ಅಂಥವ್ರು ಯಾರಾದರೂ ಇದ್ರೆ ದ್ರೋಣಾಚಾರ್ಯರೇ ನಾನೇ. ಯಾಕೆ? ಅವರಷ್ಟು ಚೆನ್ನಾಗಿ ನನಗೆ ಮಾತನಾಡಲಿಕ್ಕೆ ಬರೋದಿಲ್ಲ, ಅವರಷ್ಟು ಪ್ರಾಮಾಣಿಕವಾಗಿ ಇರಲಿಕ್ಕಾಗೋದಿಲ್ಲ,
ಅವರಷ್ಟು ಮೃದು ಭಾಷೆಯನ್ನು ನಾನು ಬಳಸಲಿಕ್ಕಾಗೋದಿಲ್ಲ. ಎಷ್ಟು ಜನರನ್ನ ನೋಡಿದೆ, ಒಬ್ಬೊಬ್ಬರಲ್ಲಿ ಒಂದು ಸದ್ಗುಣ. ಸಾವಿರಾರು ಜನರನ್ನ ಭೇಟಿಯಾದೆ, ಸಾವಿರಾರು ಸದ್ಗುಣಗಳು ಅವರಲ್ಲಿ. ಎಂಥ ಜ್ಞಾನ, ಎಂಥ ಭಾವ, ಅದು ನನ್ನೊಳಗಿಲ್ಲ ಅಂತ ಗೊತ್ತಾಯಿತು ಆಚಾರ್ಯರೇ. ಏನು ಹೇಳಿ, ನಾನೇ ಆ ಮನುಷ್ಯ, ಕೆಟ್ಟ ಮನುಷ್ಯ ನಾನೇ. ಅವನ ದೃಷ್ಟಿಕೋನ ಹೆಂಗದೆ ನೋಡೋ, ದೃಷ್ಟಿಕೋನ ಹೆಂಗದೆ, ಎಲ್ಲೆಲ್ಲಿ ಏನೇನು ಸತ್ಯ ಸತ್ಯ ಅದ, ಚಲೋ ಚಲೋ ಅದ, ಅದನ್ನು ಗುರುತಿಸ್ಕೋತ ಹೋದ. ಆ ಬಳಿಕ ದುರ್ಯೋಧನ ಬಂದ. ಗೊತ್ತಾಯ್ತಲ್ಲ ನೀವು, ದುರ್ಯೋಧನ ಬಂದ. ಆಚಾರ್ಯರು ಕೇಳಿದರು, ಸಿಕ್ಕೇನು ಕೆಟ್ಟ ಮನುಷ್ಯ, ಇದು ಒಳ್ಳೆ ಮನುಷ್ಯ. ದುರ್ಯೋಧನ ಹೇಳ್ದ, ಸಿಕ್ಕ, ಆದರೆ ಗೊತ್ತಿರಲಿ, ಈ ಊರಲ್ಲಿ ಎಷ್ಟು ಜನರನ್ನ ಭೇಟಿಯಾದೆ, ಎಲ್ಲರಲ್ಲಿ ಒಂದಿಲ್ಲ ಒಂದು ದೋಷ. ದೋಷ ಇಲ್ಲದ ಮನುಷ್ಯನೇ ಒಬ್ಬನೂ ಕಾಣಲಿಲ್ಲ. ಮಹಾನುಭಾವರೇ, ಅವ ಯಾರ ಇದ್ರೆ ನಾನೇ ಅಂದ. ಅವರಲ್ಲಿರುವ ದೋಷ ನನ್ನೊಳಗಿಲ್ಲ ಮಹಾನುಭಾವರೇ. ಆದ್ದರಿಂದ ಅತ್ಯಂತ ಚಲೋ ಮನುಷ್ಯ, ದೋಷ ಇಲ್ಲದ ಮನುಷ್ಯ, ನಿರ್ದುಷ್ಟನಾದವ ಯಾರಾದರೂ ಇದ್ರೆ ದ್ರೋಣಾಚಾರ್ಯ ಗುರುಗಳೇ ದುರ್ಯೋಧನ, ಸುಯೋಧನ. ಧರ್ಮ ಹೇಳಿದ, ಈ ದೇಶದೊಳಗೆ ಯಾರಾದರೂ ಕೆಟ್ಟವರಿದ್ರೆ ನಾನೇ ಅಂತ ಅವ ಹೇಳಿದ. ಇದರಾಗ ಸತ್ಯ ಯಾವುದು, ಅಸತ್ಯ ಯಾವುದು? ಕಥೆ ಏನಾದರೂ ಇರಲಿ, ಹೇಳಿ. ಈಗ ಯಾರು ಸತ್ಯ? ಯಾರಿಗೆ ಸತ್ಯ ಕಂಡಿತು? ಅವರು ಒಂದೊಂದು ಮುಖ ನೋಡ್ಕೋತ ಹೋದರು. ಧರ್ಮ ಚಲೋದನ್ನ ನೋಡ್ಕೋತ ಹೋದ, ಈತ ಕೆಟ್ಟದ್ದನ್ನ ನೋಡ್ಕೋತ ಹೋದ. ಜಗತ್ನಾಗ ಕೆಟ್ಟು ಇರ್ತದ, ಚಲೋನೂ ಇರ್ತದ. ಸತ್ಯ ಯಾರು? ಮನುಷ್ಯ ಕೆಟ್ಟವನೋ ಚಲೋವನು? ಕೆಟ್ಟವನೋ ಚಲೋನೋ ಹೇಳಿ. ಕೆಟ್ಟವಂದ್ರೆ ಕೆಟ್ಟವ, ಚಲೋ ಅಂದ್ರೆ ಚಲೋ. ಆದರೆ ಎರಡೂ ಇರ್ತಾವ. ನೋಡೋ ದೃಷ್ಟಿಕೋನ ಬದಲಾಗಬೇಕಷ್ಟೇ. ಅದಕ್ಕೆ ಯಾರನ್ನೂ ಕೆಟ್ಟವರು ಅಂತಾಗಲಿ ಸಂಪೂರ್ಣ ಒಳ್ಳೆಯವರಂತಾಗಲಿ ಹೇಳೋದು ಬಹಳ ಕಷ್ಟ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ, ನನ್ನ ದೃಷ್ಟಿಯೊಳಗೆ ಹಿಂಗೆ ಅನಿಸ್ತದಂತ ಹೇಳಬೇಕೇ ವಿನ ನಾ ಹೇಳಿದ್ದೇ ಸತ್ಯ ಅಂತ ಹೇಳಿಕ್ಕೆ ಹೋಗಬಾರದು. ನಾನೇ ಸದ್ಗುಣಿ ಅಂತ ದುರ್ಯೋಧನ ಹೇಳ್ದ, ನಾನೇ ಕೆಟ್ಟವ ಅಂತ ಧರ್ಮ ಹೇಳ್ದ. ಇಬ್ರು ಸುಳ್ಳೆ. ಧರ್ಮನಲ್ಲಿ ಎಂಥ ಸುಂದರ ಗುಣಗಳದಾವ, ದುರ್ಯೋಧನಲ್ಲಿ ಎಂಥ ಛಲಗಾರಿಕೆ ಅದ. ಅತಿ ಛಲನೂ ಒಂದಿಷ್ಟು ತಪ್ಪೆ. ಆ ಕಡೆ ಒಂದು ಭಾಗ ನೋಡ್ತೇವೆ, ಇನ್ನೊಂದು ಭಾಗ ನೋಡೋದಿಲ್ಲ. ಆದ್ದರಿಂದ ನಮ್ಮ ಸತ್ಯ ಪೂರ್ಣ ಸತ್ಯ ಅಲ್ಲ, ಅರ್ಧ ಅರ್ಧ ಸತ್ಯ ಇರ್ತದೆ. ಯಾರು ಏನೇ ಮಾತಾಡಿದರೂ ಸ್ವಲ್ಪ ಅರ್ಧ ಅರ್ಧ ಸತ್ಯ ಇರ್ತದೆ, ಇನ್ನೊಂದು ಮುಖನೂ ಇರ್ತದೆ, ಅದು ಅದನ್ನು ವಿರೋಧಿಸ್ತಾ ಇರ್ತದೆ. ಬಹಳ ಕಷ್ಟ ಈ ಜಗತ್ತಿನಲ್ಲಿ. ಸತ್ಯವನ್ನು ನಾವು 100ಕ್ಕೆ 100 ಸತ್ಯವನ್ನು ಸ್ವೀಕರಿಸ್ತೇವೆ ಅಥವಾ ಸತ್ಯವನ್ನು ನೋಡ್ತೀವಿ ಅನ್ನೋದು ಬಹಳ ಕಷ್ಟದ ಕೆಲಸ ಅದ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಹೇಳೋದು, ಬಹಳ ಜಾಗರೂಕತೆಯಿಂದ ಮಾತನಾಡೋ ಮನುಷ್ಯನೇ ನೀನು. ಹೆಂಗೆ ಹೇಳಬೇಕು ಅಂದ್ರೆ, ಜೈನ ಶಾಸ್ತ್ರಜ್ಞರು ಹೇಳ್ತಾರೆ, ಬಹಳ ಚಲೋ ಹೇಳ್ತಾರೆ, ಸತ್ಯನೇ ನುಡಿಬೇಕು ಅಂತ ನಿನಗಿದ್ರೆ ಅವ್ರಂತಾರ, ಸ್ಯಾದಸ್ತಿ ಹಿಂಗನಿಸ್ತದೆ, ಇವರು ಬಹಳ ಒಳ್ಳೆಯವರು ಅಂತ ಅನಿಸ್ತದೆ, ಇಲ್ಲೊಂದು 4 ಹೂಗಳದಾವ ಅಂತ ಅನಿಸ್ತದೆ ಅನ್ನೋ. 4 ಅಂತ ಅನ್ಬೇಡ, ಯಾಕಂದ್ರೆ ಬಹಳ ಇರ್ತಾವ ಒಂದಿಷ್ಟು. ಒಮ್ಮೊಮ್ಮೆ ಸುಮ್ಮನೆ ನಾವು ಅಂತಿರ್ತೀವಿ, ಒಂದು 4 ಮಂದಿ ಕೂಡ್ಯಾರ ಅಂತೇವಿ. 4 ಮಂದಿ ಅಂದ್ರೆ 4 ಮಂದಿ ಇರ್ತಾರೇನು ಎಣಿಸಿ. ಭಾಷೆಯ ರೀತಿ ಅದು, ಅದನ್ನ ಸಿದ್ಧ ಮಾಡ್ಲಿಕ್ಕೆ ಹೋಗಬಾರದು. ಹಂಗೆ ಮಾತನ್ನ ಸತ್ಯದಿಂದ ತುಂಬಬೇಕಾಗಿತ್ತು ಅಂದ್ರೆ ಮಾತಿನ ನಿಶ್ಚಿತತೆ ಸ್ವಲ್ಪ ಕಡಿಮೆ ಆಗಬೇಕು, ಸ್ವಲ್ಪ ಕಡಿಮೆ. ಚಂದ ಮಾತನಾಡೋದು, ಏನು ಒಳ್ಳೆಯವರು ಅಂತ ಮಾತನಾಡೋದು.
ಏನು ಒಮ್ಮೊಮ್ಮೆ ನಾನು ಸ್ವಲ್ಪ ಎಡುತ್ತೇನೆ ಮುಗ್ತೇನೆ, ಆದರೆ ಹೇಳೋದು ಜೀವನದಾಗ ಅನ್ನೋದು ನಾನು ಅತಿ ಕೆಟ್ಟವ ಅಂತ ಹೇಳಬಾರ್ದು, ನಾನು ಅತ್ಯಂತ ಪರಿಪೂರ್ಣ ಅಂತಲೂ ಆಗಬಾರದು. ಒಂದೊಂದು ದೃಷ್ಟಿಕೋನಗಳವೆಲ್ಲ. ಪ್ರತಿಯೊಂದು ವಸ್ತುವಿಗೆ 10 ಹಲವು ಮುಖಗಳಿರ್ತಾವ. ಆ ಮುಖಗಳು ಭಿನ್ನ ಭಿನ್ನವಾಗಿರ್ತಾವ. ನಾವು ಇದೇ ಮುಖ ಅಂತ ನಿಶ್ಚಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಇದು ತತ್ವಜ್ಞಾನ ಇದೆ. ಆದ್ದರಿಂದ ಮನುಷ್ಯನೇ ಜಗಳಕ್ಕೆ ಹೋಗಬೇಡ ಅಂತ ಇಷ್ಟೇ. ನಂದೇ ಸತ್ಯ ಅಂತ ತಿಳ್ಕೊಂಡು ಜಗಳ ಮಾಡಬೇಡ. ಇರೋಲ್ದಕ್ಕೆ ನಿಂದ ಸತ್ಯ ಸತ್ಯ, ಇದನ್ನು ಪ್ರೀತಿಸು. ಒಂದು ವೇಳೆ ಅವ್ರದೇ ಸತ್ಯ ಇದ್ರೆ ಸ್ವೀಕರಿಸೋಣ, ನಿಮ್ಮದು ಸತ್ಯ ಇದ್ರೆ ನಾನು ಸ್ವೀಕರಿಸೋದದೆ, ನಂದು ಸತ್ಯ ಇದ್ರೆ ನೀವು ಸ್ವೀಕರಿಸೋದದೆ. ಜಗಳ ಯಾಕೆ ಮಾಡೋದು ಹೇಳಿ? ಸತ್ಯವನ್ನು ಪ್ರೀತಿಸಬೇಕು. ಬಹಳ ಅದ್ಭುತವಾದ ಸತ್ಯ ಜಗತ್ತಿನಲ್ಲಿ ತುಂಬಿ ನಿಂತದೆ. ಇರೋದನ್ನು ಸುಂದರ ಸತ್ಯ ಅಂತ ಭಾವಿಸಿ ಬಿಟ್ರೆ ಮನುಷ್ಯ ಸಂತೋಷಿಯಾಗಿರ್ತಾನೆ. ಇದು ಧರ್ಮ, ಇದು ಸತ್ಯಾಚಾರ.